ಅನಿರ್ದಿಷ್ಟಾವಧಿ ಉಪವಾಸ ನಿರತರಾಗಿರುವ ಸೋನಂ ವಾಂಗ್ಚುಕ್ ಹಾಗೂ ವಿದ್ಯಾರ್ಥಿಗಳ ಜೀವ ರಕ್ಷಣೆಗೆ ತುರ್ತು ಮಧ್ಯೆ ಪ್ರವೇಶಿಸಿ ಪರೀಕ್ಷಾ ಕ್ರಮಗಳ ಕುರಿತಾಗಿರುವ ಹೊಸ ಸಂಪೂರ್ಣ ವಿಫಲರಾಗಿರುವ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆಯುವುದು ಇನ್ನಿತರ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಭಾರತ ಪ್ರಜಾಸತ್ತಾತ್ಮಕ ಯೋಜನಾ ಫೆಡರೇಷನ್ ಭಾರತ ವಿದ್ಯಾರ್ಥಿ ಫೆಡರೇಷನ್ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಘೋಷಣೆ ಕೂಗುವುದರ ಮುಖಾಂತರವಾಗಿ ಪ್ರತಿಭಟನೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡೆ ಲವಿತ್ರಾವ್ ಅವರು, ಕಳೆದ 20 ದಿನಗಳಿಂದ ಹೋರಾಟ ನಡೆಯುತ್ತಿದೆ. ಈ ಹಿನ್ನೆಲೆಯಲ್ಲಿ ನಾವು ಅವರನ್ನು ಬೆಂಬಲಿಸಿ ಹೋರಾಟ ಮಾಡುತ್ತಿದ್ದೇವೆ. ವಿದ್ಯಾರ್ಥಿಗಳ ಕನಸನ್ನು ಕಾಲಲ್ಲಿ ಹಾಕಿ ತುಳಿಯುತ್ತಿದ್ದಾರೆ. ಈ ಪೇಪರ್ ಲೀಕ್ ಬಗ್ಗೆ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಇನ್ನು ಸತ್ತು ಹೋದ ವಿದ್ಯಾರ್ಥಿಗಳ ಬಗ್ಗೆ ಕನಿಕರ ಕೂಡ ಇಲ್ಲ. ಇವರಿಗೆ ಸ್ವಲ್ಪವೂ ಕೂಡ ಕನಿಕರ ಇಲ್ಲ. ನಾವು ವಿದ್ಯಾರ್ಥಿಗಳ ಜೀವನದ ಜೊತೆ ಆಟ ಆಡುತ್ತಲೇ ಇರ್ತೀವಿ ಎಂಬಂತಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಮೂರನ್ನು ಇಟ್ಟುಕೊಂಡು ಅಷ್ಟು ಮಾರ್ಕ್ಸ್ ತಗೋತೀನಿ ಅನ್ನೋ ಕೆಪಾಸಿಟಿ ಬಹಳ ಕಡಿಮೆ ಜನರಿರುತ್ತೆ. ಅಷ್ಟು ನಿಜವಾಗ್ಲೂ ಕೆಪಾಸಿಟಿ ಇತ್ತು ಅಂದ್ರೆ ಅದು ನಾವೇ ಹೆಮ್ಮೆ ಪಡಬೇಕು. ನಾವು ಇಂಡಿಯಾ ಒಳಗೂ ಈ ಎಕ್ಸಾಮ್ ನಡೆಸೋದನ್ನ ಅವ್ರಿಂದ ವಾಪಸ್ ತಗೋಬೇಕು ಅಂತ ಹೇಳಿಕತ್ತೀವಿ. ಅವ್ರಿಂದ ವಾಪಸ್ ಇಸ್ಕೊಳ್ಳಿ. ಯಾಕಂದ್ರೆ ಪ್ರತಿ ಬಾರಿ ಪೇಪರ್ ಲೀಕ್ ಆಗೋದು ಸಾಮಾನ್ಯ ವಿಷಯ ಅಲ್ಲ. ಸರ್ಕಾರ ಕಳೆದ 20 ದಿವಸದಿಂದ ಹೋರಾಟ ನಡೀಲಿಕ್ಕತ್ತದ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ವಿರೋಧಿಸಿ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂಥೇಳಿ ಏನು ಹಂಗರ್ ಸ್ಟ್ರೈಕ್ ನಡೀಲಿಕ್ಕತ್ತದ, ಅದನ್ನು ಸಪೋರ್ಟ್ ಮಾಡಿ ಇವತ್ತು ನಾವಿಲ್ಲಿ ಹೋರಾಟವನ್ನು ಮಾಡಲಿಕ್ಕತ್ತೀವಿ. SFI ಮತ್ತು DYFI ಎರಡು ಸಂಘಟನೆಯವರು ಸೇರಿಕೊಂಡು ಇವತ್ತು ಹೋರಾಟ ಮಾಡಲಿಕ್ಕತ್ತೀವಿ. ಏನು ವಿದ್ಯಾರ್ಥಿಗಳು 2-3 ವರ್ಷ ತಯಾರಿ ಮಾಡಿಕೊಂಡು ನೀಟ್ ಎಕ್ಸಾಮ್ ಬರೀತಾರೋ, ಯಾವ ನೀಟ್ ಎಕ್ಸಾಮ್ ಬರೆದು ಪಾಸಾಗಿ ನಾವು ಡಾಕ್ಟರ್ ಆಗಬೇಕು ಅಂಥೇಳಿ ಕನಸು ಕಂಡಿರ್ತಾರೋ, ಅವ್ರ ಕನಸೆಲ್ಲ ಇವ್ರು ಕಾಲಾಗಿ ಹಾಕಿ ಹೊಸಕ್ಕೆ ತುಳಿಲಿಗತ್ತಾರೆ ಇವರು. ಇಷ್ಟೆಲ್ಲ ದೊಡ್ಡದಾಗಿ ಸೇಫ್ಟಿ ಬಗ್ಗೆ ಮಾತಾಡೋರು ಒಂದು ಕ್ವಶನ್ ಪೇಪರ್ ಲೀಕ್ ಬಗ್ಗೆ ಇಲ್ಲಿ ತನಕ ಜವಾಬ್ದಾರಿ ಹೊತ್ಕೊಂಡು ಇನ್ನೂ ತನಕ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಸರ್ಕಾರದವರು. ಶಿಕ್ಷಣ ಸಚಿವ ಇಷ್ಟು ಜನ ವಿದ್ಯಾರ್ಥಿಗಳು ಸತ್ತೋದ್ರು, ಸುಸೈಡ್ ಮಾಡಿಕೊಂಡ್ರು, ಅದನ್ನು ಜವಾಬ್ದಾರಿ ಹೊತ್ಕೊಂಡು ಹೌದು ತಪ್ಪಾಯಿತು ಅನ್ನೋ ಒಂದು ಪದ ಇಲ್ಲ, ಅವ್ರು ಸತ್ತಿರೋರ ಬಗ್ಗೆ ವಿಷಾದರ್ಶನೆ ಕೊಡ್ತೀವಿ, ಅವರ ಫ್ಯಾಮಿಲಿ ಜೊತೆಗೆ ನಾವಿದ್ದೀವಿ, ಆ ದುಃಖದ ಒಳಗೆ ನಾವಿದ್ದೀವಿ ಅನ್ನೋಂಥ ಒಂದು ಪದ ಬಂದಿಲ್ಲ ಅಲ್ಲಿಂದ. ಅಂದ್ರೆ ಎಷ್ಟು ಕಲ್ಲಾಗಿ ಕೂತಾರಿ ಇವರು. ಅಂದ್ರೆ ನೀವು ಯಾರು ಇರ್ರಿ ಯಾರು ಸಾಯ್ರಿ ನಮಗೇನು ಲೆಕ್ಕಕ್ಕಿಲ್ಲ. ನಾವು 5 ವರ್ಷಕ್ಕೊಂದ್ಸಲ ಎಲೆಕ್ಷನ್ ಗೆದ್ದೀವಿ, ಬಂದು ಕುರ್ಚಿ ಮೇಲೆ ಕೂಡ್ತೀವಿ, ನಮ್ಮ ಮನಸ್ಸಿಗೆ ಬಂದಾಗ ನಾವು ಆಟ ಆಡ್ತೀವಿ. ವಿದ್ಯಾರ್ಥಿಗಳ ಜೀವನದ ಜೊತೆನೂ ಆಟ ಆಡ್ತೀವಿ, ಯುವ ಜನರ ಜೀವನದ ಜೊತೆನೂ ಆಟ ಆಡ್ತೀವಿ. ನಾವು ಯಾವ ನೌಕರಿಗಳು ಕೊಡಲ್ಲ. ಆ ನೌಕರಿಗಳ ಸಲುವಾಗಿ ಇರೋಂಥ ಎಕ್ಸಾಮ್ಗಳ ಬಗ್ಗೆ ಇರ್ಲಾರ್ದು ಪಾರದರ್ಶಕತೆ ಇರಲಾರ್ದೆ ಎಕ್ಸಾಮು ನಡೆಸಂಗಿಲ್ಲ. ಯಾವ ಪೇಪರ್ ಯಾವಾಗ ಬೇಕು ಹೆಂಗೆ ಬೇಕು ಹಂಗೆ ಲೀಕ್ ಮಾಡ್ತೀವಿ, ಮಾರಾಟ ಮಾಡ್ಕೊಳ್ತೀವಿ. ರೊಕ್ಕ ಇದ್ದವರು ಪಾಸ್ ಆಗ್ರಿ, ನೀವು ಸೀಟ್ ತೊಗೊಳ್ರಿ ಅನ್ನೋ ಲೆಕ್ಕಕ್ಕೆ ಸರ್ಕಾರದವ್ರು ಬಂದು ಕೂತಾರ ಅಂತ ನಮಗೆ ಅನಿಸ್ಲಿಕ್ಕತ್ತದ ಈಗ. ಯಾಕಂದ್ರೆ ಪೇಪರ್ ಲೀಕ್ ಆಗೋದು ಯಾರದೋ ಸಲುವಾಗಂತೂ ಆಗಲ್ಲ, ಸುಮ್ಮನೆ ಮನಸ್ಸಿಗೆ ಬಂದವರಲ್ಲ, ರೊಕ್ಕ ಇರೋರ ಸಲುವಾಗಿ ಲೀಕ್ ಆಗಬೇಕು. ರೊಕ್ಕ ಇರೋರಿಗೆ ಕೆಪಾಸಿಟಿ ಇರೋಲ್ಲ ಓದಿ ಬರೀಲಿಕ್ಕೆ, ಪಾಸ್ ಆಗಲಿಕ್ಕೆ. ಹಂಗಾಗಿ ರೊಕ್ಕ ಕೊಟ್ಟು ಎಕ್ಸಾಮ್ ಪೇಪರ್ ತೊಗೋತಾರೆ, ಪಾಸಾಗಿ ಹೋಗಿ ಕೂಡ್ತಾರೆ. ಅಂದ್ರೆ ಇವರು ಪಾಸಾಗಿ ಹೋಗಿ ಕೂತವರು ನಾಳೆ ಯಾರು ಲೀಕ್ ಮಾಡ್ಯಾರಲ್ಲ ಅವ್ರು ಒಂದು ಸಲ ವಿಚಾರ ಮಾಡಲಿ, ಯಾರು ಇವ್ರು ನೀಟ್ ಎಕ್ಸಾಮ್ ಪೇಪರ್ ತೊಗೊಂಡು ಲೀಕ್ ಆಗಿರೋ ಪೇಪರ್ ಪಾಸ್ಔಟ್ ಆಗಿ ಅಲ್ಲಿ ಕೂತಾರಲ್ಲ, ನಾಳೆ ಇವರಿಗೆ ಧೈರ್ಯ ಅದ ಏನೋ ಅವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಳ್ಲಿಕ್ಕೆ. ಇವ್ರ ಹತ್ರ ಒಂದಲ್ಲ ಎರಡಲ್ಲ ಸುಮಾರು 70ರಷ್ಟು ಪೇಪರ್ಗಳು ಇಲ್ಲಿವರೆಗೂ ಲೀಕ್ ಆಗ್ಯಾವ. ಅನೇಕ ಎಕ್ಸಾಮ್ಗಳಿರ್ಬೋದು, ಅಪಾಯಿಂಟ್ಮೆಂಟ್ ಕ್ವಶನ್ ಪೇಪರ್ಗಳಿರ್ಬೋದು, ನೀಟ್ ಪೇಪರ್ಗಳಿರ್ಬೋದು. ಇದೇ 15 ದಿವಸ ಮುಂಚೆ ಮತ್ತೆ ಮಹಾರಾಷ್ಟ್ರ ಒಳಗೆ TET ಪೇಪರ್ ಲೀಕ್ ಆಯಿತು. ಎಲ್ಲದ ನಿಮ್ಮ ಅಕೌಂಟಬಿಲಿಟಿ? ಏನು ಮಾಡ್ಲಿಕ್ಕತ್ತದ ಎಜುಕೇಷನ್ ಮಿನಿಸ್ಟ್ರಿ ಅನ್ನೋದು? ಏನು ಬಾಗ್ಲು ಹಾಕ್ಕೊಂಡು ಒಳಗೆ ಆರಾಮಾಗಿ ಕಾಜು ಕಿಶ್ಮಿಸ್ ತಿನ್ಕೋತ ಕೂತಾರ ಇವರು? ಮೈ ಬೆಳೆಸ್ಕೊಂಡು ನಾವು ಆರಾಮಿದ್ದೀವಿ, ನೀವು ಯಾರು ಏನಾರ ಆಗ್ರಿ ಅನ್ನೋಂಗೆ ಕೂತಾರ? ಹೊಣೆ ಹೊತ್ಕೊಂಡು ಮಾತಾಡಬೇಕು. ಧರ್ಮೇಂದ್ರ ಪ್ರಧಾನ್ ಇದ್ರ ಬಗ್ಗೆ ಮಾತಾಡಬೇಕು. 20 ದಿವಸದಿಂದ ಏನು ಹಂಗರ್ ಸ್ಟ್ರೈಕ್ ಒಳಗೆ ಕೂತಾರ, ದಿನೇ ಅವರ ಹೆಲ್ತ್ ಕ್ಷೀಣಿಸ್ಲಿಕ್ಕತ್ತದ. ಒಬ್ಬರು ಬಂದಲ್ಲಿ ಮಾತಾಡಿದ್ರೆ ಇಲ್ಲ ನೀವು ಇದನ್ನು ಬ್ಯಾಕ್ಲಾಗ್ ಮಾಡ್ಕೊಳ್ರಿ, ನಾವು ಇದ್ರ ಬಗ್ಗೆ ಆ್ಯಕ್ಷನ್ ತೊಗೋತೀವಿ ಅನ್ನೋದ್ರ ಬಗ್ಗೆ ಒಂದರ ಮಾತಾಡಿದ್ರೆ ನಾ ಪ್ರಶ್ನೆ ಮಾಡ್ತೀನಿ. ಇವತ್ತು ಇಡೀ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟಿಗೆ ಪ್ರಶ್ನೆ ಮಾಡ್ತೀವಿ, ನಮ್ಮಲ್ಲಿರುವಂಥ ಎಲ್ಲ ಜನರಿಗೆ ನಾವು ಪ್ರಶ್ನೆ ಮಾಡ್ತೀವಿ. ಇನ್ನು ಎಲ್ಲಿ ತನಕ ನಾವು ಸುಮ್ಮನಿರೋದು? ನಾವು ಎದ್ದು ಮಾತಾಡಲೇಬೇಕಾಗ್ತದೆ. ನಮ್ಮ ಸಲುವಾಗಿ ನಾವು ಮಾತಾಡಲಿಲ್ಲ ಅಂತಂದ್ರೆ ಯಾವ ಸರ್ಕಾರದವರು ಮಾತಾಡಲ್ಲ ನಮ್ಮ ಸಲುವಾಗಿ. ನಮ್ಮ ಹಕ್ಕಿನ ಬಗ್ಗೆ ನಾವು ಮಾತಾಡಿ ನಮಗೆ ಬೇಕಾಗಿರೋದನ್ನು ನಾವು ಹೋರಾಟದ ಮೂಲಕ ಮಾತ್ರ ಪಡ್ಕೊಳ್ಳಿಕ್ಕೆ ಸಾಧ್ಯ ಅದ.
ಯಾರೋ ಮಾಡ್ಕೊಳ್ಳಿ, ಅಷ್ಟು ಜನ ಅಲ್ಲಿ CJP ಅವ್ರು ಮಾಡ್ಲಿಕ್ಕತ್ತಾರ, SFIದವ್ರು ಅಲ್ಲಿ ಡೆಲ್ಲಿ ಒಳಗೆ ಕೂತ್ ಮಾಡ್ಲಿಕ್ಕತ್ತಾರ, ASFದವ್ರು ಅಲ್ಲಿ ಮಾಡ್ಲಿಕ್ಕತ್ತಾರ, ಮಾಡ್ಕೊಳ್ಳಿ, ನಾವಿಲ್ಲಿ ಆರಾಮಿದ್ದೀವಿ ಅಂತಂದ್ರೆ ನಡೆಯಂಗಿಲ್ಲ. ಇವತ್ತು ನಾವು ಪ್ರತಿ ಊರುಗಳದಾಗ ದೊಡ್ಡ ಮಟ್ಟದ ಹೋರಾಟ ಮಾಡಿ ನಾವು ಸರ್ಕಾರಕ್ಕೊಂದು ಎಚ್ಚರಿಕೆ ಕೊಡಬೇಕಾಗ್ತದೆ. ನಾವು ಎಚ್ಚರಿಕೆ ಕೊಟ್ಟು ಈ ವಿಷಯದ ಬಗ್ಗೆ ನೀವು ಮಾತಾಡಬೇಕು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅನ್ನೋಂಥ ವಿಚಾರವನ್ನು ಇಟ್ಕೊಂಡು ನಾವು ಇವತ್ತಿನ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಅಲ್ಲಿ ನಡೀತಿರುವಂಥ ಎಲ್ಲ ಹೋರಾಟಗಾರರ ಜೊತೆಗೆ ನಾವಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ.